ಪೊಲೀಸ್ ಅವರು ಎಷ್ಟು ಚೆನ್ನಾಗಿದ್ದಾರೆ ನೋಡೋದಕ್ಕೆ. ಇವತ್ತು ನಾನ್ ವೆಜ್ಜೇ ಸಿಗಲ್ಲ, ಎಲ್ಲ ಪ್ಯೂರ್ ವೆಜ್. ನಮ್ಮ ಕಿತ್ತಾಡಿ ಕಿರಣ್ ಜೊತೆ ಟ್ರಾವೆಲ್ ವಿತ್ ರಘು ನೋಡಿ. ಎಲ್ಲ ನೋಡಿ, ಭೀಮಾ ನಿದ್ದೆ ಮಾಡ್ತೀರಾ ಭೀಮಾ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅದೇ ನಮ್ಮ ಯೋಗಿ ಆದಿ ಟುಕ್ ಗಾಡಿ ನೋಡಿ, 1 ವರ್ಷದಿಂದ ನೋಡಿದ್ದೆ, ಮತ್ತೆ ಈಗ ನೋಡ್ತಾ ಇದ್ದೀನಿ. ಇವತ್ತು ಗೋರಖ್ಪುರ ಪ್ರವಾಸ ಒಳ್ಳೆ ನಿದ್ದೆ ಬಂತು. ನೆಕ್ಸ್ಟ್ ಇಲ್ಲಿಂದ ಡೈರೆಕ್ಟ್ ಗೋರಖ್ಪುರ ಹೋಗೋಣ. ಟೈಮ್ ಬಂದು 6:30. ಮಧ್ಯಪ್ರದೇಶ್ ಮ್ಯಾಕ್ಸಿಮಮ್ ಯಾರು ಎಲ್ಲೂ ನಾನ್ ವೆಜ್ಜೇ ಸಿಗಲ್ಲ, ಎಲ್ಲ ಪ್ಯೂರ್ ವೆಜ್. ಇದು ರಾವಾ ಸಿಟಿ ಅಂತ, ರೇವಾ ಅಲ್ವಣ ಇದು ಊರ ಹೆಸರು? ರೇವಾ ಸಿಟಿ ಅಂತ. ಪ್ಯೂರ್ ವೆಜ್ ಎಲ್ಲ. ಹಸುಗಳು ಸಾಯಿಸೋದಾಗಲಿ, ಕುರಿ ಸಾಯಿಸೋದಾಗಲಿ ಇಲ್ಲಿ ಕಾಣಿಸೋದೇ ಇಲ್ಲ. ಕುರಿಗಳೆಲ್ಲ ನೋಡಲೇ ಇಲ್ಲ ನಾನು. ಹಸುಗಳಂತೂ ರೋಡ್ ಪೂರ್ತಿ ಇದೆ. ITR ಫ್ಯಾಮಿಲಿ, ರೇವಾ ಸಿಟಿ ಇದು. ಬೆಳಗ್ಗೆ ಧೂಳು ನೋಡಿ ಎಷ್ಟಿದೆ ಈ ಸಿಟಿ ಒಳಗಡೆ. ಔಟರ್ ರಿಂಗ್ ರೋಡ್ ಅಂತೂ ಇನ್ನೂ ಎಕ್ಕೂಟ ಹೋಗೈತೆ. ಇದೇ ಪರವಾಗಿಲ್ಲ ಹಂಗೆ ಲೆಕ್ಕ ಹಾಕಿದ್ರೆ. ಎರಡು ಟೀಮ್ ಆಗ್ಬಿಟ್ಟಿದೆ ಈಗ. ನಾನು ಆದರ್ಶನ ಒಂದು ರೋಡಲ್ಲಿ ಹೋಗ್ತಿದೀವಿ, ನಮ್ಮ ಮಂಜಣ್ಣ ಮತ್ತು ಚಂದ್ರಣ್ಣ ಒಂದು ರೋಡಲ್ಲಿ ಹೋಗ್ತಾ ಇದ್ದಾರೆ. ಅವರು ಔಟರ್ ರಿಂಗ್ ರೋಡಲ್ಲಿ ಹೊರಟೋಗಿದ್ದಾರೆ. ನೆಕ್ಸ್ಟ್ ಎಲ್ಲಿ ಮೀಟ್ ಆಗ್ಬೇಕು ಅಂತ ಗೊತ್ತಿಲ್ಲ. ಮೀಟ್ ಆಗ್ಬೇಕು, ಹಾಗೆ ಆಗ್ತೀವಿ. ನಾವು ಸಿಟಿ ಮೇಲೆ ಹೋಗ್ತಿದ್ದೀವಿ, ಯಾಕೆಂದ್ರೆ ಈಗ 6 ಟೈಮ್ ಬಂದು 6:45. 6:45ಗೆ ನಂತ ಟ್ರಾಫಿಕ್ ಇರಲ್ಲ ಯಾವ ಸಿಟಿ ಆಗ್ತದೆ. ಮುಗಿಸ್ಬಿಡೋಣ. ಮಿಸ್ ಮಾಡದೆ ಕ್ಲಿಕ್ ಮಾಡಿ. ಒಂದು ಟೀ ಕುಡಿಬೇಕು ಅನಿಸ್ತಿದೆ. ನಮ್ಮ ಗ್ಯಾಂಗಲ್ಲಿ ಯಾರು ಟೀ ಕುಡಿಯೋದೇ ಕಮ್ಮಿ. ನಮಗೆ ಟೀ ಕುಡಿದ ಗಾಡಿ ಓಡಿಸೋಕ್ಕೆ ಆಗಲ್ಲ. ಏನು ಮಾಡೋಣ ಹೇಳೀಗ? ಬಲವಂತ ನಿಲ್ಸಿನಕ್ಕೂ ಆಗಲ್ಲ. ಸ್ಲೋ ಗಾಡಿ ಫುಲ್ ವೈಬ್ಲಿಂಗ್ ನೋಡಿ ಹೇಗಿದೆ ನೇಚರ್. ಈಗ ಬೆಟ್ಟದ ಮಧ್ಯದಲ್ಲಿ ನಾವು ಹಚ್ಚ ಹಸಿರಾದ ಪ್ರಕೃತಿ. ಪ್ರಯಾಗ್ರಾಜು ನಾನು ಹೋದ ವರ್ಷ ಫ್ಯಾಮಿಲಿ ಜೊತೆ ಹೋಗಿದ್ದೆ, ಅದು ಕಾರಲ್ಲೇ. ಮಕ್ಕಳು ಹೆಂಡತಿನೆಲ್ಲ ಕರ್ಕೊಂಡು ಮಹಾಕುಂಭ ಮೇಳಕ್ಕೆ. ನನ್ನ ಅದೃಷ್ಟ ಹೇಗಿದೆ ಅಂತಂದರೆ ಈ ಸತಿ ಪ್ರಯಾಗ್ರಾಜ್ ಪ್ಲಾನೇ ಇರಲಿಲ್ಲ. ಆ ದೇವರೇ ಕರ್ಕೊತಿದ್ದಾನೆ ನೋಡಿ. ಈಗ ಪ್ರಯಾಗ್ರಾಜ್ಗೆ ಹೋಗಿ ಸ್ನಾನ ಮಾಡಿ ಮುಂದಕ್ಕೆ ಹೋಗೋಣ ಅಂತ ಪ್ಲಾನ್ ಆಗಿದೆ. ಈಗ ನೆಕ್ಸ್ಟ್ ಟಿಫನ್ ಇದ್ದು ಪ್ರಯಾಗ್ರಾಜಲ್ಲಿ. ಚಂದ್ರಣ್ಣ ಮತ್ತು ಮಂಜಣ್ಣ ಇನ್ನೂ ಸ್ವಲ್ಪ ಹಿಂದೆ ಆಗ್ಬಿಟ್ಟಿದ್ದಾರೆ. ಅದಕ್ಕೆ ಗಾಡಿ ನಿಲ್ಲಿಸಿ ಒಂದು ಲೊಕೇಶನ್ ಕಳಿಸಿದ್ವಿ ಅವ್ರಿಗೆ. ಮತ್ತೆ ತುಂಬ ಸಿಕ್ಕಿತ್ತು. ಆದರ್ಶನ ನಾವು ಟಿಫನ್ ಮಾಡೋದಕ್ಕೆ ಹುಡುಕ್ತಾ ಇದ್ದೀವಿ. ಹೋಟ್ಲು ಸಿಗುತ್ತಾ ಅಂತ. ಪ್ರಯಾಗ್ರಾಜ್ ಇದೆ. ಟುಕ್ ಗಾಡಿ ನೋಡಿ, 1 ವರ್ಷದಿಂದ ನೋಡಿದ್ದೆ, ಮತ್ತೆ ಈಗ ನೋಡ್ತಾ ಇದ್ದೀನಿ. 1.25 ಕಿಲೋಮೀಟ್ರಿಂದ ನಡೀತಾನೆ ಇದ್ದೀವಿ. ಆಯ್ತು. ಆಮೇಲೆ ಒಂದು ಹೋಟ್ಲು ಸಿಗ್ತಿಲ್ಲ, ಒಂದು ಸಣ್ಣ ಕ್ಯಾಂಟೀನೂ ಸಿಗ್ತಿಲ್ಲ. ಹುಡ್ಕೊಂಡು ಬರ್ತಾ ಇದ್ದೀವಿ.
ದೋಸೆ ಇಡ್ಲಿ ಸಾಂಬಾರು ಎಲ್ಲ ಸಿಗುತ್ತಂತೆ. ಹುಡ್ಕೊಂಬಂದಿದ್ದಕ್ಕೆ ಪರವಾಗಿಲ್ಲ, ಏನೋ ಸಿಗುತ್ತೆ. ಯಮುನಾ ಇದು, ಆ ಕಡೆಯಿಂದ ಗಂಗಾ ಬರುತ್ತೆ. ಯಮುನಾ, ಪ್ರಯಾಗ್ರಾಜ್, ಯಮುನಾ ನದಿ ಇದು. ಎಷ್ಟು ದೊಡ್ಡದಾಗಿದೆ. ನಮ್ಮ KR ಪುರಂ ಬ್ರಿಡ್ಜ್ ನೋಡ್ದಂಗೆ ಆಗುತ್ತಲ್ವ ಗಾಯ್ಸ್, ನೋಡಿದ್ರೆ ಫೀಲು. ಇದೆಲ್ಲ ಹೋದ ವರ್ಷ ಅದೆಷ್ಟು ಕೋಟಿ ಜನ ಬಂದಿದ್ರು. ಇದು ಫುಲ್ ಖಾಲಿ ಇದೆ ಎಲ್ಲ. ಸಂಗಮಕ್ಕೆ ಹೋಗ್ತೀರಾ ಖಾಲಿ, ಯಮುನಕ್ಕೆ ಹೋಗ್ತೀರಾ ಖಾಲಿ, ಗಂಗೆಗೆ ಹೋಗ್ತೀರಾ ಖಾಲಿ ಜಾಗ. ಹೋದ ವರ್ಷ ಇಲ್ಲಿ ಕಾಲು ಇಡೋಕ್ಕೂ ಜಾಗ ಇರಲಿಲ್ಲ. ಮೋಕ್ಷ ಸಿಗಲಿಲ್ಲ ಅಂದರೆ ಪಿಂಡ ಪ್ರದಾನ ಮಾಡೋದಕ್ಕೋಸ್ಕರ ಎಲ್ಲ ಸ್ವಾಮಿಗಳು ಕೂತಿದ್ದಾರೆ. ಕೆಲವ್ರಿಗೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ತ್ರಿವೇಣಿ ಸಂಗಮಗಳು ಎಲ್ಲೆಲ್ಲಿ 3 ನದಿಗಳು ಸೇರುತ್ತೆ ಅಲ್ಲೆಲ್ಲ ಪಿಂಡ ಪ್ರದಾನ ಮಾಡಿದ್ರೆ ಶ್ರೇಷ್ಠ ಅಂತ ತಿಳ್ಕೊತೀವಿ. ಅದರಲ್ಲೊಂದು ನಮ್ಮ ಟಿ ನರಸೀಪುರದಲ್ಲೂ ಇದೆ. ಇನ್ನೊಂದು ಎಲ್ಲಿದೆಯಣ್ಣ, ಕರ್ನಾಟಕದಲ್ಲಿ ಇನ್ನೊಂದು ಇದೆಯಲ್ಲ, ಇದು ಶ್ರೀರಂಗಪಟ್ಟಣದಲ್ಲಿ ಒಂದು ಸಂಗಮ ಇದೆ, ಟಿ ನರಸೀಪುರದಲ್ಲಿ ಒಂದಿದೆ. ಆ ಥರ ಇದು ಫೇಮಸ್ಸು ಪ್ರಯಾಗ್ರಾಜ್ ಅಂದರೆ. ಹರಿದ್ವಾರಲ್ಲೂ ಇದೆ ನೋಡಿ, ಹರಿದ್ವಾರ, ಪ್ರಯಾಗ್ರಾಜ್ ಇದೆಲ್ಲ ಸಂಗಮಗಳು. 3 ನದಿ ಸೇರೋ ಜಾಗ. 2 ನದಿ ನಮಗೆ ಕಣ್ಣಿಗೆ ಗೋಚರಿಸುತ್ತೆ. ಒಂದು ಗುಪ್ತಗಾಮಿನಿ, ಸರಸ್ವತಿಗೆ ಶಾಪ ಇದೆ. ಶಾಪದಿಂದ ಅದು ಹರಿದ್ವಾರದಲ್ಲ, ಅಲ್ಲಿ ಅಲ್ಲ ಶಾಪ ಆಗೋದದು ಯಾವುದು, ಸರಸ್ವತಿ ಮರ್ತೋದ್ರ ಮೊದಲು ಅಲ್ಲಿ ಬರೋದು. ಇದು ಯಾಕೆ ಶೂ ಹಾಕ, ನೀವು ಶಾಪ್ಲಿ ಹಾಕೊಂಡಿಲ್ಲ ಶೂ. ತಡ್ಕೊಳಕ್ಕೆ ಆಯ್ತಿಲ್ಲ, ಅದು ಸಂಗಮದ ಹತ್ರಕ್ಕೆ ಬಂದಿದ್ದೀವಲ್ಲ ಅನ್ನೋದೇ ಖುಷಿ. ಈಗ ಹೋಗಿ ಮುಳುಗ್ಬಿಟ್ರೆ ಅಂತೂ ಪರಮಾನಂದ. ಆದರ್ಶನ ಎತ್ತಾಕ್ಬೇಕೀಗ. ಇಲ್ಲೊಂದು ಟವಲ್ ತಗೊಬಿಡ್ತೀನಿ, ತಾಣ ಬರ್ಬ ಈಗಲೇ ತಗೊಬಿಡ್ಲ, ಆಮೇಲೆ ತಗೋತೀನಿ. ಇಲ್ಲೇ ಬೋಟ್ಗಳೆಲ್ಲ ಅದಲ್ಲ, ಏನು ಇಲ್ಲಿಂದ ನೀರು ಎತ್ಕೋಕೆ ಹೋದ ವರ್ಷ ಸಾಹಸ ಪಟ್ಟಿದ್ದೀವಿ. ಇದೇ ಕಾರಣ ಸಂಗಮ ನೋಡೋಣ. ಇದು ನೋಡಿ ಯಮುನಾ ತೋರಿಸ್ತಾವ್ರ ಆ ಕಡೆ ಎಲ್ಲ. ಸರ್ ರಿಯಲ್ ಸಂಗಮ ಇದೆ ನೋಡಿ, ಇದೇ ರಿಯಲ್ ಸಂಗಮ. ಇಲ್ಲೇ ಅಬ್ಸರ್ವ್ ಮಾಡಿ, ಇದೊಂದು ನದಿ ಗಂಗಾ, ಇದು ನೋಡಿ ಯಮುನಾ, 2 ಸೇರ್ತಿರೋದಲ್ಲಿ. ಇದು ಯಮುನಾ ಹರಿತಿರೋದು, 2 ಸೇರ್ತಿರೋದಲ್ಲಿ. ಹೌದೌದು, ಯಮುನಾ ಬ್ರಿಡ್ಜಲ್ಲೇ ನಾವು ಬಂದಿದ್ದು ನೋಡಿ. ಹಂಗೆ ಬಂದು ಇದು ಯಮುನಾ ನೋಡಿ, ಇದು ಗಂಗಾ. ಸರಸ್ವತಿ ಇಲ್ಲ, ಅದು ಅಂತರ್ಗಾಮಿ, ಕಾಣಿಸಲ್ಲ. ಸರಸ್ವತಿ ಬಂದು ಭೂಮಿ ಒಳಗಡೆ ಹರಿಯುತ್ತಾಳೆ. 3 ನದಿ ನೋಡಿ ಸಂಗಮ, ಇದು ಈ ಜಾಗ ಸೇರೋದು. ಸಂಗಮ ಅನ್ನೋದು ಇದನ್ನೇ ಪ್ಯೂರು ನೋಡಿ. ಅವರೆಲ್ಲ ದುಡ್ಡಿಸ್ಕೊಂಡು ನೋಡಿ ಮೇಲ್ಗಡೆ ಕಾಣಿಸ್ತಿದ್ದೆಲ್ಲ ಬರೀ ಯಮುನಾ ಹತ್ರ ನಿಲ್ಲಿಸ್ಬಿಟ್ಟು ಅದನ್ನೇ ಸಂಗಮ ಅಂತ ತೋರಿಸ್ತಾರೆ. ಸಂಗಮ ಬಂದು ಹೋದ ವರ್ಷ ಇಲ್ಲಿ ಖಾಲಿ ಇಡೋಕ್ಕೆ ಜಾಗ ಇರಲಿಲ್ಲ. ಆದರ್ಶನ ಹೇಗಿದೆ? ತುಂಬ ಚೆನ್ನಾಗಿದೆ. ಬನ್ನಿ ಸ್ವಲ್ಪ ಪಾವನ ಮಾಡ್ಕೊಬಿಡುವ. ಒಳ್ಳೆ ಬಿಸಿಲು ಹೊಡಿತಾ ಇದೆ. ಈ ಭೂಮಿ ನೋಡೋಣ, ಮುಟ್ಟಿದ್ರೆ ಬಿಟ್ಟಿದ್ದೀವಿ ನೋಡಿ. ಅಲ್ಲಿ ಮಂಜಣ್ಣ ನಮ್ಮ ಚಪ್ಪಲಿ ಕಾಯ್ತಾ ನಿಂತಿದ್ದಾರೆ, ಬನ್ನಿ ಬೇಗ ಅಂತ ಕರಿತಿದ್ದಾರೆ. ನಾವು ಬರಲ್ಲ ಅಂತ. ಏನ್ ನೀರು ನೋಡಿದ್ರೆ ಯಾರು ಖುಷಿ ಆಗಲ್ಲ ಹೇಳಿ. ಎಲ್ಲ ಕಡೆನೂ ಸ್ಕ್ಯಾಮ್ ಇದ್ದೇ ಇರುತ್ತೆ ನೋಡಿ. ಮಜ್ಜಿಗೆ ಕುಡೀರಿ, ಹಾಲು ಕುಡೀರಿ ಅಂತಾರೆ, 100 ರೂಪಾಯಿ ಕೊಡಿ ಅಂತಾರೆ.
ಸಂಗಮ ತ್ರಿವೇಣಿ ಸಂಗಮದಲ್ಲಿ ಮುಂದೆ ಹೇಳಬೇಕು. ಆದರೆ 3 ಸತಿ ತೀರ್ಥ ತಗೋತಾ ಇದ್ದೀವಿ. ಯಾಕಂದರೆ ಬಟ್ಟೆ ಒದ್ದೆ ಆಗೋದ್ರೆ ನೆಕ್ಸ್ಟು ಜರ್ನಿಗೆ ಹೋಗೋಕ್ಕೆ ಆಗಲ್ಲ. ನಮ್ಮ ಡೆಸ್ಟಿನಿ ಇರೋದು ಈಗ ನೇಪಾಳು. ಇವತ್ತು ನೈಟ್ ಎಷ್ಟೊತ್ತಾದ್ರೂ ನೇಪಾಳ ಬಾರ್ಡ್ರಿಗೆ ಹೋಗಲೇಬೇಕು. ಸೊ ನೋಡಿ, ಹಂಗೋ ಹಿಂಗೋ ಮಂಜಾಣ ಧೈರ್ಯ ಈ ಪಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಂಗೂ ಹಂಗೆ ಅನ್ನಿಸ್ತಾ ಐತೆ. ಮಾಡಿ ಶೂ ಬಿಟ್ಬಿಟ್ಟು ಬಂದೇ ಬಿಟ್ರು. ಏನಾರ ಮಾತಾಡಿ ಮಂಜಾಣ, ಬರೀ ನಕ್ಬಿಟ್ರೆ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಇದು ಯಾವ ಪ್ಲೇಸು ಅಂತ ಏನಾದರೂ ಗೊತ್ತಾಗ್ತಿದೆಯಾ? ಇದು ದ ಫೇಮಸ್ ಯೋಗಿ ಆದಿತ್ಯಾನಂದ ಅವರ ಗೋರಖ್ನಾಥ್ ಟೆಂಪಲ್. ಎಷ್ಟೋ ದಿನಗಳ ಡ್ರೀಮ್ ಇತ್ತು ಇಲ್ಲಿಗೆ ಬರಬೇಕು ಅಂತ. ಬಟ್ ಇದೊಂದಕ್ಕೋಸ್ಕರ ಇಷ್ಟು ದೂರ ಬರೋಕ್ಕೆ ಆಗ್ತಿರ್ಲಿಲ್ಲ. ಇವತ್ತು ನೋಡಿ, ಇದು ಟ್ರಿಪ್ಪಲ್ ಪ್ಲ್ಯಾನೂ ಇಲ್ಲ, ನಾವು ಅಂದ್ಕೊಂಡೂ ಇರಲಿಲ್ಲ. ಇದೇ ಸತ್ಯ ನೋಡಿ, ಯೋಗಿಜಿ ಇದ್ದಿದ್ದ ಜಾಗ. ಅವ್ರೀಗ ಲಕ್ನೋಲ್ಲಿ ಇರೋದು ಜಾಸ್ತಿ. ಈಗ ಇಲ್ಲಿಗೆ ಬಂದಾಗ ಅಪರೂಪಕ್ಕೆ 6 ತಿಂಗಳಿಗೋ 3 ತಿಂಗಳಿಗೋ ಬಂದಾಗ ಇಲ್ಲೇ ಸ್ಟೇ ಮಾಡೋದು. ಮೊದಲೆಲ್ಲ ಮುಖ್ಯಮಂತ್ರಿ ಆಗೋಕ್ಕೆ ಮೊದಲು ಇಲ್ಲೇ ಜಾಸ್ತಿ ಸ್ಟೇ ಆಗಿದ್ದವರು. कीमती चीज़ है, हाँ, प्रीसियस है, इसके अंदर है किसके अंदर? ग्राउंड में वो जो बना है। हाँ, इसका ತುಂಬಾ ಇಂಪಾರ್ಟೆಂಟ್. ಅಲ್ಲಿ इसका नीचे है ना, कीमती चीज़ सभी अंदर रखता ಅಲ್ಲ ಹೇಳ್ಬೇಕಲ್ಲ. ನೋಡಿ, ನಮ್ಮ ಕಡೆ ಈಗ ಲಿಂಗಾಯತರ ಮಠಗಳು ಅಂತ ಇರುತ್ತೆ. ನೋಡೋಕ್ಕೆ ಸೇಮ್ ಟು ಸೇಮ್ ಅದೇ ಥರ ಇದೆ ಮಠ. ಸುತ್ತ ಹೌದು, ಆ ಧರ್ಮಕ್ಕೋಸ್ಕರ ಸೇವೆ ಮಾಡಿರೋ ಸ್ವಾಮಿಗಳು ಇವರೆಲ್ಲ. ನೋಡಿ, ಇವರೆಲ್ಲ ಇದು ನೋಡಿ, ಗೋರಖ್ನಾಥ್ನ ಒಳಗಡೆ ಎಲ್ಲ ವಿಗ್ರಹಗಳು, ಎಲ್ಲ ದೇವ್ರದ್ದು ವಿಗ್ರಹಗಳು ಮಾಡಿದ್ದಾರೆ. ಮತ್ತು ಸಾಧು ಸಂತರು ಎಲ್ಲರದ್ದು ಒಂದೊಂದು ಇದು ಮಾಡಿದ್ದಾರೆ. ನಮ್ಮ ಕಿತ್ತಾಡಿ ಕಿರಣ್ ಜೊತೆ ಟ್ರಾವೆಲ್ ವಿತ್ ರಘು. ನೋಡಿ, ಎಲ್ಲ ಸ್ವಾಮೀಜಿಗಳು ಇದೆ. ಏನು ಮಾಡಬೇಕು ನೋಡಿ, ಭೀಮಾ ನಿದ್ದೆ ಮಾಡ್ತೀರಾ ಭೀಮಾ. ಹೌದು, ನಿದ್ದೆ ಮಾಡ್ತೀರಾ ಭೀಮಾ. ಇದೇ ಫಸ್ಟು ನೋಡ್ತಿರೋದು. ಅಲ್ಲ, ಇದೇ ಫಸ್ಟಲ್ಲೂ ನಿದ್ದೆ ಮಾಡ್ತೀರಾ ಭೀಮಾ ನೋಡ್ತಿರೋದು. ಅದು ಇಲ್ಲೇ ಆಗದ. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅದೇ ನಮ್ಮ ಯೋಗಿ ಆದಿತ್ಯಾನಂದ ಅವರು ಬಂದ ಮೇಲಂತೆ ಪೂರ್ತಿ ಎಲ್ಲ ಡೆವಲಪ್ ಆಗಿರೋದು. ಮೊದಲು ಸಿಂಪಲಾಗಿ ಒಂದು ಮಠ ಮಾತ್ರ ಇತ್ತಂತೆ. ನೋಡಿ, ಅವರು ಉಳ್ಕೊಳ್ಳೋ ಜಾಗ ಇದೇ ದೇವಸ್ಥಾನ. ಇಲ್ಲಿ ನೋಡಿ, ಮಕ್ಕಳು ಮತ್ತು ಫ್ಯಾಮಿಲಿ ಎಲ್ಲ ಬಂದಾಗ ಚಿಲ್ಲಾಗಿ ಬೋಟಿಂಗ್ ಮಾಡೋದಕ್ಕೆ ಪ್ಲೇಸ್ ಮಾಡಿದ್ದಾರೆ. ನಿಜ ಸ್ವರೂಪ ಬೋಧಕಂ ಕೃಪಾಕರಂ ಭವಾಪಹಂ ಸಮಂ ಶಿವಂ ನಿರಂಜನಂ ಭಜೆ ರಾಮ ಮಧ್ವಜ.